ನಮಸ್ಕಾರ. ನೋಡಿ, ಯಾವ ವ್ಯಕ್ತಿ ಆಧ್ಯಾತ್ಮಿಕವಾಗಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೋ, ಆತನಿಗೆ ಎಂಥದೇ ಜೀವನದಲ್ಲಿ ಕಷ್ಟ ಬರಲಿ, ನೋವು ಬರಲಿ, ದುಃಖ ಬರಲಿ, ಎಲ್ಲವನ್ನು ಸಹಿಸುವಂಥ ಶಕ್ತಿ ಇರುತ್ತಂತೆ. ನೋಡಿ, ಮನುಷ್ಯನ ಜೀವನ ಯಾಕಪ್ಪ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ಕೂಡ ನಮಗೆ ಇಲ್ಲಿ ಪಾಠ ಥರ. ಈ ಯೂನಿವರ್ಸ್ ಅನ್ನೋದು ಒಂದು ದೊಡ್ಡ ಬ್ರಹ್ಮಾಂಡ ಅಂತ ಏನು ಕರಿತೀವಿ, ಅದು ಒಂದು ಯೂನಿವರ್ಸಿಟಿ ಥರ. ನೀವು ಏನಾಗಿರ್ತೀರೋ ಅದನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಎಲ್ಲವೂ ನಿಮ್ಮ ರಿಫ್ಲೆಕ್ಷನ್ ಆಗಿರುತ್ತೆ. ನೀವು ಕೋಪದಲ್ಲಿರಿ, ಸಿಟ್ಟಲ್ಲಿರಿ, ಅಂಥದೇ ಒಂದು ಸಿಚುಯೇಷನ್ ನಿಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ಇವತ್ತು ಯಾರ ಮುಖ ನೋಡಿ ಎದ್ದೆ ಮಾರಾಯ, ಇಡೀ ದಿನ ಹಿಂಗೆ ಇದೆ ಅಂತ ಅನ್ಕೋತಾ ಇರ್ತೀರ ಅಲ್ವಾ? ಅಥವಾ ಯಾವುದೋ ಒಂದು ಸಂತೋಷ ತಗೊರ್ತಕ್ಕಂಥ ಬೆಳಗ್ಗೆ ಎದ್ದ ತಕ್ಷಣ ಖುಷಿ ಖುಷಿಯಾಗಿದ್ದರೆ ಇಡೀ ದಿನ ಖುಷಿ ಖುಷಿಯಾಗಿರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ನೀವು ಹೇಳಿ, ಟುಡೇ ಇಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಡೇ ಆಫ್ ಮೈ ಲೈಫ್ ಅಂತ. ನನ್ನ ರಿಲೇಷನ್ಶಿಪ್ ಚೆನ್ನಾಗಿದೆ, ನನ್ನ ಕೆಲಸ ಚೆನ್ನಾಗಿದೆ, ನನ್ನ ಹಣಕಾಸು ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ ಅಂತ ಯಾವಾಗ ಹೇಳ್ತಾ ಹೇಳ್ತಾ ಹೋಗ್ತಿರೋ ಅದು ನೀವು ಆಗ್ತಾ ಹೋಗ್ತೀರಾ. ಅದೇ ನಾವು ಇರಿಟೇಟ್ ಆಗಿ ಕೋಪದಲ್ಲಿದ್ದರೆ ಎಲ್ಲವೂ ಅದೇ ಥರ ಸಿಚುಯೇಷನನ್ನು ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಯಾವ ವ್ಯಕ್ತಿ ಆಧ್ಯಾತ್ಮಿಕವಾಗಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೋ ಆಗ ಕಷ್ಟ ಕಡಿಮೆ ಆಗ್ತಾ ಬರುತ್ತೆ. ಹಾಗಂತ ಆಧ್ಯಾತ್ಮಿಕದಲ್ಲಿರೋರಿಗೆಲ್ಲ ಕಷ್ಟ ಬರಲ್ವಾ ಅಂತಿಲ್ಲ, ಖಂಡಿತ ಸತ್ಯ. ಮನುಷ್ಯ ಅಂತ ಅಂದಮೇಲೆ ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರಲಿಕ್ಕೆ ಸಾಧ್ಯನಾ? ಆದರೆ ನಮ್ಮಲ್ಲಿರ್ತಕ್ಕಂಥ ರೆಸಿಲಿಯನ್ಸ್ ಬದಲಾಗ್ತಾ ಹೋಗುತ್ತೆ. ನೀವು ಕೇಳಿರ್ಬೋದು, 2012 ಪ್ರಳಯ ಆಗತ್ತೆ, ಇನ್ಮೇಲೆ ಭೂಮಿ ಇರಲ್ಲ, ಹೀಗೆ ಹಾಗೆ ಅಂತೆಲ್ಲ ಕೇಳ್ತಾ ಇದ್ರಿ. ಆದರೆ ನಾಸಾ ಪ್ರೂವ್ ಮಾಡಿದೆ, ಈ ಫೋಟಾನ್ ಆಕ್ಸಿಸ್ ಅನ್ನೋದು ಏನಿರುತ್ತೋ ಭೂಮಿ ಅದನ್ನು ಟಚ್ ಮಾಡಿದೆ. ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಈಗ ಹೆಚ್ಚು ಜನ ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯೂನಿವರ್ಸ್ ಬಗ್ಗೆ ಮಾತಾಡ್ತಿದ್ದಾರೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ನೋಡಿ, ಯಾವ ಮನುಷ್ಯ ಸ್ಪಿರಿಚುಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾನೋ ಆತನ ಜೀವನದಲ್ಲಿ ಹೆಚ್ಚಾಗಿ ಕ್ವಾಲಿಟಿ ಆಫ್ ಲೈಫು ಬದಲಾಗ್ತಾ ಹೋಗುತ್ತೆ. ನೋಡಿ, ನಾವು ಅನ್ಕೋತೀವಿ ಆಧ್ಯಾತ್ಮಿಕಕ್ಕೆ ಹೋಗೋದು ಯಾರಪ್ಪ ಅಂತ ಹೇಳಿದ್ರೆ 60-70 ವರ್ಷ ಆದಮೇಲೆ ಅಂತ. ಆದರೆ 60-70 ವರ್ಷ ಆದಮೇಲೆ ನನಗೆ ಜೀವನದ ಸತ್ಯವನ್ನು ಗೊತ್ತಾದರೆ ಇನ್ನು ನನಗಿರೋದು ಇಲ್ಲಿ ಭೂಮಿ ಮೇಲೆ ಇರೋದೇ ಕಡಿಮೆ ಸಮಯ. ಹಾಗಾಗಿ ನಾವು ಯಾವಾಗ ನಮಗೆ ಯೌವನ ಇರುತ್ತೋ, ಶಕ್ತಿ ಇರುತ್ತೋ, ಆಗಲೇ ಹೆಚ್ಚಾಗಿ ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು, ಅಥವಾ ಮೆಡಿಟೇಷನ್ ಮಾಡೋದಾಗಿರ್ಬೋದು. ನಾವೆಲ್ಲೋ ಹೋಗಿ ಸಾಧನೆ ಮಾಡಬೇಕು ಅಥವಾ ಹೋಮ ಮಾಡಬೇಕು, ಹವನ ಮಾಡಬೇಕು ಅಂತಿಲ್ಲ. ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಭಗವಂತನಿಗೆ ನೀವು ಕೊಡ್ತಕ್ಕಂಥ ಉಡುಗೊರೆ ಆಗಿರ್ಬೋದು, ಕಾಣಿಕೆ ಆಗಿರ್ಬೋದು, ಅಥವಾ 1 kg ತುಪ್ಪ ಆಗಿರ್ಬೋದು, ಯಾವುದು ಯಾವ ಲೆಕ್ಕನೂ ಅಲ್ಲ ಅಲ್ವಾ? ಭಗವಂತನಿಗೆ ವಾಪಸ್ ಕೊಡುವಷ್ಟು ದೊಡ್ಡ ವ್ಯಕ್ತಿಗಳ ನಾವು ಇಲ್ಲ ಅಲ್ವಾ? ಆದರೆ ಅವನು ಸೃಷ್ಟಿ ಮಾಡಿರ್ತಕ್ಕಂತಹ ಈ ನೇಚರ್ ಆಗಿರ್ಬೋದು, ಅಥವಾ ನಾವಾಗಿರ್ಬೋದು, ನಮ್ಮನ್ನು ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳದೆ ಭಗವಂತನಿಗೆ ನಾವು ಕೊಡ್ತಕ್ಕಂತಹ ಗಿಫ್ಟ್ ಅಲ್ವಾ? ಆದರೆ ನಾವು ನೋಡಿ, ಫಸ್ಟು ಗಿಫ್ಟ್ ಯಾವುದು ನಿಮಗೆ ಬಂದಿರತಕ್ಕಂಥದ್ದು ಭಗವಂತನಿಂದ? ನಿಮ್ಮ ದೇಹ. ಅದನ್ನು ಅಚ್ಚುಕಟ್ಟಾಗಿಟ್ಕೊಂಡು, ಮನಸ್ಸನ್ನು ಅಚ್ಚುಕಟ್ಟಾಗಿಟ್ಕೊಂಡು, ನಾವು ಪರೋಪಕಾರ ಮಿದಂ ಶರೀರಂ ಅಂತ ಹೇಳ್ತಾರೆ, ಒಬ್ಬರಿಗೆ ಸಹಾಯ ಮಾಡ್ತಕ್ಕಂತಹ ಯಾವಾಗ ಈ ಎಲ್ಲ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊತಾ ಹೋಗ್ತೀವೋ ಆಗ ನಾವು ಒಂದು ಉನ್ನತ ವ್ಯಕ್ತಿ ಆಗ್ತಾ ಹೋಗ್ತೀವಿ. ಆದರೆ ಸ್ಪಿರಿಚುಯಾಲಿಟಿ ಅನ್ನೋದನ್ನು ಈಗಲಿಂದನೇ ಶುರು ಮಾಡ್ತಾ ಹೋಗಿ. ಯಾವಾಗ ನೀವು ಸ್ಪಿರಿಚುವಲಿ ಇನ್ಕ್ಲೈನ್ ಆಗ್ತೀರಾ, ನಾವು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲಿಕ್ಕೆ ಹೋಗಲ್ಲ, ಮೋಸ ಮಾಡಲಿಕ್ಕೆ ಹೋಗಲ್ಲ. ನೋಡಿ, ಈಗ ಜನ ಎಷ್ಟು ಸೆನ್ಸಿಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನೆ, ಮೋಸ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಆತ ಬಾಯಿ ಬಿಟ್ಟು ಹೇಳಬೇಕು ಅಂತಿಲ್ಲ, ಆತನ ವೈಬ್ರೇಷನ್ನೇ ಹೇಳ್ಬಿಡುತ್ತೆ ಅಲ್ವಾ? ಈಗ ನೋಡಿದ್ದೀರಾ, ನಿಮ್ಗೆ ಯಾಕೋ ಅನ್ಸುತ್ತೆ, ಒಬ್ರ ಜೊತೆ ಮಾತಾಡಿದಾಗ ನಂಗೆ ಯಾಕೋ ಆ ವ್ಯಕ್ತಿಯ ವೈಬ್ಸ್ ಇಷ್ಟ ಆಗ್ತಾ ಇಲ್ಲ, ಅಥವಾ ನನಗೇನೋ ಆ ನೆಗೆಟಿವಿಟಿ ಅನಿಸ್ತಾ ಇದೆ ಅಂತ. ಹಾಗಾಗಿ ನಿಮ್ಮ ಗಟ್ಟು ಯಾವತ್ತೂ ಸುಳ್ಳು ಹೇಳಲ್ಲ. ಗಟ್ಟನ್ನು ಸೆಕೆಂಡ್ ಬ್ರೈನ್ ಅಂತ ಹೇಳ್ತೇವೆ. ನೋಡಿ, ನಿಮಗೆ ದುಃಖ ಆದಾಗ ಊಟ ಮಾಡಬೇಕು ಅಂತ ಅನ್ಸಲ್ಲ, ಅಥವಾ ನಿದ್ದೆ ಮಾಡಬೇಕಾಗೋದಿಲ್ಲ. ಇದೆಲ್ಲವೂ ನಿಮ್ಮ ಬಾಡಿ, ಆ ವ್ಯಕ್ತಿ ಟಾಕ್ಸಿಕ್ ಅಂತ ಹೇಳಿದ್ರೆ ಫಸ್ಟು ತೋರಿಸೋದೇ ನಿಮ್ಮ ಬಾಡಿ. ಅದು ಅಲ್ಲದೆ ಸ್ಪಿರಿಚುಯಾಲಿಟಿ ಅನ್ನೋದು ನಿಮ್ಮನ್ನು ತುಂಬಾ ಗ್ರೌಂಡೆಡ್ ಆಗಿಡುತ್ತೆ. ನಿಮ್ಮ ಮನಸ್ಸನ್ನು ಒಂದು ತಿಳಿ ನೀರು ಥರ ಇಡುತ್ತೆ. ಯಾವಾಗ ನೀವು ಅತಿಯಾಗಿ ಹೆಚ್ಚು ಯೋಚನೆ ಮಾಡೋದು, ನೆಗೆಟಿವ್ ಯೋಚನೆ ಮಾಡೋದು, ಇದೆಲ್ಲವೂ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಹೇಳಿ? ಯಾವಾಗ ನೀವು ಒಂದು ಭಗವಂತ ಶಕ್ತಿ ಇದೆ ಅಥವಾ ಭಗವಂತ ಇದ್ದಾನಪ್ಪ ಅಂತ ನಾವು ಯಾವಾಗ ನಂಬಿಕೆ ಇಡ್ತಾ ಹೋಗ್ತೀವೋ, ನಾವು ಯೋಚನೆ ಮಾಡೋದನ್ನು ಕಡಿಮೆ ಮಾಡ್ತಾ ಹೋಗ್ತೀವಿ. ನೋಡಿ, ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆಯಾ ಇಲ್ವಾ? ಇದೆ ಅಲ್ವಾ? ಮತ್ತು ಇದ ಮೇಲೆ ಯಾಕೆ ಯೋಚನೆ ಮಾಡಬೇಕು? ಅಥವಾ ಆ ಪ್ರಾಬ್ಲಮಿಗೆ ಸೊಲ್ಯೂಷನೇ ಇಲ್ಲ ಅಂತ ಇಟ್ಕೊಳ್ಳೋಣ, ಮತ್ತು ಯೋಚನೆ ಮಾಡಿ ಏನು ಪ್ರಯೋಜನ ಅಲ್ವಾ? ಹಾಗಾಗಿ ಯಾವಾಗ ನಾವು ಭಗವಂತನ ಮೊರೆ ಹೋಗ್ತಾ ಹೋಗ್ತೀವೋ
ಆಲೋಚನೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ನಂಬಿಕೆ ಇರುತ್ತೆ, ಒಂದು ಹೋಪ್ ಇರುತ್ತೆ. ನೋಡಿ, ಭಗವಂತನ ಹತ್ರ ಹೇಗೆ ಪ್ರಾರ್ಥನೆ ಮಾಡ್ಬೇಕಂತ ಗೊತ್ತಾ? ನೀವು ದೇವಸ್ಥಾನಕ್ಕೆ ಹೋದ ತಕ್ಷಣ ಅಯ್ಯೋ ನನಗೆ ಅದು ಬೇಕು ಇದು ಬೇಕು, ಅದಕ್ಕೆ ಹೇಳ್ತಾರೆ ಭಗವಂತನ ಹತ್ರ ಹೋಗಿ ಅದು ಇದು ಬೇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ತಂದೆ ಅಥವಾ ತಾಯಿಗೆ ನಿಮ್ಗೆ ಏನು ಬೇಕು ಎಲ್ಲವನ್ನೂ ಗೊತ್ತಿರುತ್ತೆ ಅಲ್ವಾ? ಹಾಗೆ ಭಗವಂತ ಜಗೋದೋಧಾರಕ, ಅವನಿಗೆ ಎಲ್ಲವೂ ಗೊತ್ತಿರುತ್ತೆ. ಏನು ಬೇಕು, ಏನು ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದು. ನಾವು ಪಾಠ ಕಲಿತಾ 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 ನಮಗೆ ರಿವಾರ್ಡ್ ಸಿಗ್ತಾ ಹೋಗುತ್ತೆ. ಫಸ್ಟ್ ಭಗವಂತನ ಹತ್ರ ಹೋದ ತಕ್ಷಣ ಥ್ಯಾಂಕ್ಸ್ ಹೇಳಿ, ಅಪ್ಪ ಭಗವಂತ ನನಗೆ ಇಷ್ಟು ಒಳ್ಳೆ ದೇಹ ಕೊಟ್ಟಿದ್ಯಾ, ಮನೆ ಕೊಟ್ಟಿದ್ಯಾ, ನನ್ನ ಸಂಸಾರ ಚೆನ್ನಾಗಿಟ್ಟಿದ್ಯಾ, ನನಗೆ ಉಸಿರಾಡಲಿಕ್ಕೆ ಗಾಳಿ ಕೊಟ್ಟಿದ್ಯಾ, ಟೈಮಿಗೆ ಮಳೆ ಕೊಟ್ಟಿದ್ಯಾ, ಬಿಸಿಲಿದೆ, ಚಳಿ ಇದೆ, ಎಲ್ಲವೂ ಇದೆ. ಹಾಗಾಗಿ ಥ್ಯಾಂಕ್ಸ್ ಅಪ್ಪ ಅಂತ ಫಸ್ಟು ಗ್ರ್ಯಾಟಿಟ್ಯೂಡನ್ನು ತೋರಿಸ್ತಾ ಹೋಗಿ. ನಂತರ ಕ್ಷಮೆಯನ್ನು ಯಾಚಿಸಿ. ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಒಬ್ಬೊಬ್ಬರಿಗೆ ಕೆಟ್ಟದನ್ನ ಬಯಸ್ಬಿಟ್ಟಿರ್ತೀವಿ, ಅಥವಾ ಯಾರಿಗೋ ಒಬ್ರಿಗೆ ತಪ್ಪು ಮಾಡಿರ್ತೀವಿ, ಗೊತ್ತಿಲ್ಲದೆ ಅನ್ಯಾಯ ಮಾಡಿರ್ತೀವಿ. ಹಾಗಾಗಿ ಫರ್ಗಿವ್ನೆಸ್ಸನ್ನು ಕೇಳ್ತಾ ಹೋಗಿ. ನಂತರ ನಿಮ್ಗೆ ಏನು ಬೇಕೋ ಅದನ್ನು ಕೇಳ್ತಾ ಹೋಗಿ. ಹೀಗೆ ಪ್ರಾರ್ಥನೆ ಮಾಡೋದು ಅಂತ ಹೇಳಿದ್ರೆ, ಸ್ಪಿರಿಚುಯಾಲಿಟಿ ಅಂತ ಹೇಳಿದ್ರೆ ನನಗೆ ಮ್ಯಾನಿಫೆಸ್ಟೇಷನಿಗೆ ಹತ್ತಿರ ಆಗಬೇಕು ಅಂತಲ್ಲ. ನನಗೆ ಏನು ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಕ್ರಿಯೇಟರ್ ಏನಿದಾರೋ ಅವರನ್ನು ಸೆಲೆಬ್ರೇಟ್ ಮಾಡೋದೇ ಸ್ಪಿರಿಚುಯಾಲಿಟಿ. ಸೊ ಹಾಗಾಗಿ ಈ ಸ್ಪಿರಿಚುಯಾಲಿಟಿ ಅನ್ನೋದು ಒಂದು ಫ್ಯಾಷನ್ ಅಥವಾ ಒಂದು ಫ್ಯಾನ್ಸಿ ಅಥವಾ ಯಾವಾಗೋ ನನಗೆ ವಯಸ್ಸಾದಾಗ ಮಾಡಬೇಕು ಅಂತಲ್ಲ. ನನ್ನ ಜೊತೆ ನನಗೆ ಒಂದು ಅದ್ಭುತವಾದ ಕನೆಕ್ಷನನ್ನು ಇಟ್ಕೊಳ್ಳೋದು ಕೂಡ ಸ್ಪಿರಿಚುಯಾಲಿಟಿ. ದೇಹಕ್ಕೆ ಸ್ನಾನ ಎಷ್ಟು ಮುಖ್ಯನೋ ಮನಸ್ಸಿಗೆ ಮೆಡಿಟೇಷನ್ ಅನ್ನೋದು ಮನಸ್ಸಿಗೆ ಅಷ್ಟೇ ಮುಖ್ಯವಾದದ್ದು. ಹಾಗಾಗಿ ನೀವು ಸಕಾರಾತ್ಮಕ ಆಲೋಚನೆಯನ್ನು ಮಾಡಬೇಕು ಅಂತಿದ್ರೆ ಇವತ್ತಿಂದನೇ ಸ್ಪಿರಿಚುಯಾಲಿಟಿ ಜರ್ನಿಯನ್ನು ಶುರು ಮಾಡ್ತಾ ಹೋಗಿ. ಒಂದು 5 ನಿಮಿಷ ನಿಮ್ಮ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದಾಗಿರಬಹುದು, ಅಥವಾ ನಿಮ್ಗೆ ಯಾವುದಾದ್ರೂ ಒಂದು ಚಾಂಟ್ ಕೇಳೋದಾಗಿರಬಹುದು, ಯಾವುದಾದ್ರೂ ಒಂದು ಇವತ್ತಿಂದನೇ ಶುರು ಮಾಡಿ. ನಿಮ್ಮ ಕ್ವಾಲಿಟಿ ಲೈಫ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.